ಬಂಧು ಬಾಂಧವರಿಗೆ ನಮಸ್ಕಾರಗಳು. ಹೇಗಿದ್ದೀರಾ? ನಾನು ಇವತ್ತು ಯೂಟ್ಯೂಬಲ್ಲಿ ಎಲ್ಲ ಥರದ ಯೂಟ್ಯೂಬ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಏನೇನು ಥರ ಯಾವ ಥರ ಟಿಪ್ಸ್ ಅದಾವೆ, ಯಾವ ರೀತಿ ರೀಲ್ಸ್ ಹಾಕಿದರೆ ಯಾವ ರೀತಿ ನಿಮ್ಮದು ಯೂಟ್ಯೂಬ್ ಚಾನಲ್ ವ್ಯೂಸ್ ಬರುತ್ತೆ ಅನ್ನೋದು ಹೇಳ್ಕೊಡ್ತೀನಿ. ಅದೇ ರೀತಿ ವ್ಯೂಸ್ ಜೊತೆಗೆ ಯಾವ ರೀತಿ ಯೂಟ್ಯೂಬ್ ಚಾನಲ್ ವೀಡಿಯೋ ಹಾಕಬೇಕು, ಯಾವ ರೀತಿ ವೀಡಿಯೋ ಮಾಡಬೇಕು, ಆ ರೀತಿ ಎಲ್ಲ ವೀಡಿಯೋ ನಿಮಗೆ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಬಂಧು ಬಾಂಧವರೇ ನಮಸ್ಕಾರಗಳು. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಕಾಲ ಹೀಗೆ ಇರಲಿ. ಹೇಗೆ ಬರ್ತಾಯಿದ್ದಾವೆ ವೀಡಿಯೋಸ್ ಎಲ್ಲ ಅದೇ ರೀತಿ ನನಗೂ ಚೆನ್ನಾಗಿ ವ್ಯೂಸ್ ಬರ್ತಾಯಿದ್ದಾವೆ. ನಿಮಗೂ ಹೇಳ್ಕೊಡ್ತೀನಿ ಟೆಕ್ನಿಕ್ಸ್. ಅದೇ ರೀತಿ ಒಂದು ಹೆಣ್ಣು ಮಕ್ಕಳು ಮನೆಯಲ್ಲಿ ಈಗ ಹೊರಗಡೆ ದುಡಿಯೋಕ್ಕಾಗಲ್ಲ, ಮಕ್ಕಳಿರ್ತಾರೆ, ಸಂಸಾರ ಇರುತ್ತೆ. ಅದೇ ರೀತಿ ಒಂದು ಮನೆಯಲ್ಲಿ ಯಾವುದೇ ರೀತಿ ಉದ್ಯೋಗ ಮಾಡಬೇಕಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ನಿಮ್ಮ ಕ್ರಿಯೇಟಿವಿಟಿ ಐಡಿಯಾಸ್ ಇದ್ದರೆ, ಈಗ ಟೇಲರಿಂಗ್ ಬರ್ತಾಯಿದ್ರೆ ಅದರದ್ದು ಐಡಿಯಾಸ್ ಇದ್ದರೆ ನೀವು ವೀಡಿಯೋಸ್ ಮಾಡಿ. ಅದೇ ರೀತಿ ಬ್ಲೌಸು ಆದಮೇಲೆ ಈಗ ನಿಮ್ಗೆ ಅಡುಗೆ ಚೆನ್ನಾಗಿ ಬರ್ತಾಯಿದ್ರೆ, ನಿಮ್ಗೆ ಅಡುಗೆ ಏನು ಚೆನ್ನಾಗಿ ಅಂತಲ್ಲ, ಯಾವ ರೀತಿ ಮೆಥಡಲ್ಲಿ ಅಡುಗೆ ಮಾಡ್ತೀರಾ ಆ ರೀತಿ ವೀಡಿಯೋ ಮಾಡ್ತಾ ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ. ಅಡುಗೆ ಯಾವ ರೀತಿ ಮಾಡ್ತೀರಾ ಅದನ್ನೇ ವೀಡಿಯೋ ಮಾಡಿ ರೆಸಿಪಿ ಹಾಕಿ. ಆಮೇಲೆ ಮನೆಯಲ್ಲಿ ಏನೇನು ಮಾಡ್ತೀರಾ, ಬೆಳಗ್ಗೆ ಯಾವ ರೀತಿ ನಿಮ್ಮ ರುಟೀನ್ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಯೂಟ್ಯೂಬಲ್ಲಿ ಯಾವ ರೀತಿ ನಾನು ಡೈಲಿ ಯಾವ ರೀತಿ ವರ್ಕ್ ಮಾಡ್ತೀನಿ ಏನು ಅನ್ನೋದು ಹೇಳ್ತಾ ಬನ್ನಿ. ಆವಾಗ ಹೊಸ ಮೆಂಬರ್ಸ್ ಆ್ಯಡ್ ಆಗ್ತಾರೆ, ಆವಾಗ ಹೊಸ ಬಂಧು ಬಾಂಧವರು ಸಿಗ್ತಾರೆ. ಅದೇ ರೀತಿ ಚಾನಲ್ಗೂ ಸಪೋರ್ಟ್ ಮಾಡ್ತಾರೆ, ನಿಮಗೂ ಸಪೋರ್ಟ್ ಮಾಡ್ತಾರೆ. ಖಂಡಿತ ಇದೇ ರೀತಿ ನನಗೂ ಸಪೋರ್ಟ್ ಮಾಡಿ. ಖಂಡಿತ ನಿಮ್ಮ ಚಾನಲ್ ಗ್ರೋ ಇದ್ದರೆ, ಒಂದು ಏನೋ ಬಿಸ್ನೆಸ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಎಲ್ಲರೂ ವೀಡಿಯೋ ಸ್ಟಾರ್ಟ್ ಮಾಡಿ. ಆವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ದರೆ ಒಂದು ಒಳ್ಳೆಯದಾಗಿ ಮನೆಯಾಗೆ ಇನ್ಕಮ್ ಮಾಡ್ಬೋದು. ಯಾವುದೇ ಒಂದು ನಿಮ್ಮ ಸುತ್ತಮುತ್ತಲ ದೇವಸ್ಥಾನ ತೋರಿಸಿ, ಹೊಸ ಐಡಿಯಾಸ್ ಇದ್ದರೆ ಜನರಿಗೆ ತೋರಿಸಿ, ಬಂಧು ಬಾಂಧವರಿಗೆ ಖುಷಿ ಆಗುತ್ತೆ. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನೋಡಿ ಯಾವ ರೀತಿ ಡ್ರೆಸ್ ಆಗಿದೆ, ಅದೇ ರೀತಿ ನನ್ನ ಚಾನಲ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಸದಾ ಕಾಲ ಹಿಂಗೆ ಇರಲಿ. ಇದೇ ರೀತಿ ಯೂಟ್ಯೂಬ್ ಯಾವ ರೀತಿ ಮಾಡಬೇಕು, ಏನು ಟಿಪ್ಸನ್ನು ಬೇಸಿಕ್ ಟಿಪ್ಸ್ ಹೇಳ್ಕೊಡ್ತೀನಿ ಇವತ್ತು. ನೆಕ್ಸ್ಟ್ ಯಾವ ರೀತಿ ವೀಡಿಯೋ ಮಾಡಬೇಕು ಏನು ಅನ್ನೋದು ನಿಮಗೆ ಇದೇ ರೀತಿ ಚಾನಲ್ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿ, ನೀವು ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಕಾಲ ಹೀಗೆ ಇರಲಿ. ಹೀಗೆ ನನ್ನ ಮೇಲೆ ನಿಮ್ಮ ಆಶೀರ್ವಾದ ಸದಾ ಕಾಲ ಹೀಗೆ ಇರಲಿ. ಬನ್ನಿ, ಈಗ ಯಾವ ರೀತಿ ವೀಡಿಯೋ ಮಾಡೋದು ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬು ರೀಲ್ಸು ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಬನ್ನಿ.